ಶಕೀಲಾ ನೀಲಿ ಚಿತ್ರಗಳ ದಾರಿ ಹಿಡಿಯೋದಕ್ಕೆ ಕಾರಣ ಏನು ಗೊತ್ತಾ? ನಟಿಯ ಜೀವನದುದ್ದಕ್ಕೂ ಬರೀ ಕಣ್ಣೀರಿನ ಕತೆ. ಅದೆಷ್ಟೋ ನಟಿಯರು ತಾವು ಅಭಿನಯಿಸ್ತಿರುವ ನಟನೆಗೆ ಒಂದಕ್ಕೊಂದು ಸಂಬಂಧನೇ ಇರುವುದಿಲ್ಲ. ಯಾರೇ ಆದರೂ ಅವರು ಅಂದುಕೊಂಡಂತೆ ಬದುಕೋದಕ್ಕೂ ಕೂಡ ಆಗೋದಿಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅದು ಶಕೀಲಾ ಲೈಫ್ ಸ್ಟೋರಿ. ನಟಿ ಶಕೀಲಾ ಅವರ ಹೆಸರು ಕೇಳಿದ್ರೇನೆ ನಮಗೆ ಮೊದಲು ನೆನಪಾಗೋದು ಅವರು ನಟಿಸ್ತಿದ್ದ ಬೋಲ್ಡ್ ಪಾತ್ರಗಳು. ಹೆಣ್ಣೆಂದ್ರೆ ಸೀರೆನ ಉಟ್ಕೊಂಡು ಜಡೆಗೆ ಮಲ್ಗೆ ಮುಡಿದು ಜನರನ್ನ ರಂಜಿಸುತ್ತಿದ್ದ ಕಾಲದಲ್ಲಿ ನಟಿ ಶಕೀಲಾ ಬೋಲ್ಡ್ ಪಾತ್ರದಲ್ಲಿ ನಟಿಸುವ ಮೂಲಕ ಹಲವಾರು ಹುಡುಗರ ಮನಗೆದ್ದಿದ್ರು. ಶಕೀಲಾ ಸಿನಿಮಾ ನೋಡಲೆಂದೇ ಥಿಯೇಟರ್ ಮುಂದೆ ಹುಡುಗರು ಕ್ಯೂ ನಿಲ್ತಾ ಇದ್ರು. ಬಿ ಗ್ರೇಡ್ ಮೂವಿಗಳಲ್ಲಿಯೇ ಅಭಿನಯಿಸ್ತಿದ್ದ ಭಾರೀ ಪ್ರೇಕ್ಷಕರ ಮನೆಗೆದ್ದ ನಟಿ ಆಗಿನ ಕಾಲದಲ್ಲಿ ನೀಲಿ ಚಿತ್ರಗಳ ರಾಣಿ ಅಂತಾನೆ ಪ್ರಖ್ಯಾತಿಗೊಂಡಿದ್ರು. ಆದ್ರೆ ಶಕೀಲಾ ಜನರನ್ನ ರಂಜಿಸಲು ಈ ಪಾತ್ರಗಳಲ್ಲಿ ಅಭಿನಯ ಮಾಡ್ತಾ ಇರಲಿಲ್ಲ. ಅವರು ಆ ದಾರಿ ಹಿಡಿಯಲು ದೊಡ್ಡ ಕಾರಣನೇ ಇತ್ತು. ಆಗಿನ ಕಾಲದಲ್ಲಿ ಸಿನಿಮಾದಲ್ಲಿ ಭಾರಿ ಡಿಮ್ಯಾಂಡ್ ಗಿಟ್ಟಿಸಿಕೊಂಡಿದ್ದ ಶಕೀಲಾ ಈಗ ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ? ಅಷ್ಟಕ್ಕೂ ಅವರು ನೀಲಿ ಚಿತ್ರವನ್ನ ಮಾಡೋದಕ್ಕೆ ಕಾರಣ ಏನು? ಎಲ್ಲಾದ್ರ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಕನ್ನಡ ಅಷ್ಟೇ ಅಲ್ಲ, ತೆಲುಗು, ತಮಿಳು, ಮಲಯಾಳಂ ಅಂತ ನಟಿ ಶಕೀಲಾ ತಮ್ಮ ನಟನೆಯ ಪಯಣವನ್ನ ಶುರು ಮಾಡಿದ್ರು. ಆಗಿನ ಕಾಲಕ್ಕೆ ನಟಿ ಪಡಿತಿದ್ದ ಸಂಭಾವನೆ ₹1,00,000. ಹೀಗೆ ಸುಖವಾಗಿ ಜೀವನ ಕಟ್ಕೊಂಡಿದ್ದ ನಟಿಯ ಬಾಳಿನಲ್ಲಿ ಪೂರ್ತಿ ಇದ್ದಿದ್ದೇ ನೋವಿನ ಕತೆ. ನಟಿ ಶಕೀಲಾ ಬೇಕೆಂದೇ ಆಸೆ ಪಟ್ಟು ನೀಲಿ ಚಿತ್ರಗಳಲ್ಲಿ ನಟಿಸಬೇಕೆಂದು ನಿರ್ಧಾರ ಮಾಡಿರಲಿಲ್ಲ. ತಮ್ಮ ಜೀವನದಲ್ಲಿನ ಅನಿವಾರ್ಯತೆಗಳು ಅವರನ್ನ ನೀಲಿ ಚಿತ್ರಗಳಲ್ಲಿ ನಟಿಸುವಂತೆ ದೂಡಿದ್ವು. ಚಿಕ್ಕ ವಯಸ್ಸಿನಲ್ಲಿಯೇ ತಮ್ಮ ತಂದೆಯನ್ನ ನಟಿ ಕಳ್ಕೊಳ್ತಾರೆ. ಶಕೀಲಾ ಅವರ ತಾಯಿಗೆ 6 ಮಕ್ಕಳ ಜವಾಬ್ದಾರಿ ತಲೆಯ ಮೇಲೆ ಬಿದ್ಬಿಡುತ್ತೆ. ತಮ್ಮ ತಾಯಿಗೆ ಸಹಾಯ ಮಾಡಬೇಕು ಅಂತ ಆ ಜವಾಬ್ದಾರಿಯನ್ನ ತನ್ನ ತಲೆ ಮೇಲೆ ಹೊತ್ಕೊಳ್ತಾರೆ ಶಕೀಲಾ.
ಸಾವಿರದ 1994ರಲ್ಲಿ ನಟಿ ಶಕೀಲಾ ಅವರಿಗೆ ಸಿನಿಮಾದಲ್ಲಿ ನಟಿಸುವ ಚಾನ್ಸ್ ಸಿಗತ್ತೆ. ಹೆಚ್ಚಿನ ಹಣವನ್ನ ಕೂಡ ದುಡಿಯೋದಕ್ಕೆ ಶುರು ಮಾಡ್ತಾರೆ. ಬಿ ಗ್ರೇಡ್ ಮೂವಿಗಳಲ್ಲಿ ನಟಿಸುವುದರಿಂದ ಹೆಚ್ಚಿನ ಹಣ ಸಂಪಾದಿಸಬಹುದು, ತನ್ನ ಕುಟುಂಬವನ್ನ ಚೆನ್ನಾಗಿ ನೋಡ್ಕೋಬಹುದು ಎಂಬ ನಿರ್ಧಾರಕ್ಕೆ ನಟಿ ಬರ್ತಾರೆ. ಸಾಲು ಸಾಲು ಸಿನಿಮಾಗಳಲ್ಲಿ ನಟಿ ಶಕೀಲಾ ಅವಕಾಶವನ್ನು ಕೂಡ ಗಿಟ್ಟಿಸ್ಕೊಳ್ತಾರೆ. ಒಂದು ಸಿನಿಮಾದಲ್ಲಿ ನಟಿ ಶಕೀಲಾ ನಟಿಸ್ತಿದ್ದಾರೆ ಅಂದ್ರೆ ಸಾಕು, ಆ ಸಿನಿಮಾಗೆ ಜನ ಕಿಕ್ಕಿರಿದು ಸೇರೋದಕ್ಕೆ ಆರಂಭಿಸ್ತಾರೆ. ನಟಿ ಶಕೀಲಾ ನಟಿಸಿದ ಸಿನಿಮಾಗಳೆಲ್ಲ ಭಾರಿ ಹಿಟ್ ಕಾಣಲು ಪ್ರಾರಂಭ ಆಗುತ್ತೆ. ಸಾಗರದಷ್ಟು ಅಭಿಮಾನಿಗಳನ್ನ ಶಕೀಲಾ ಗಳಿಸ್ಕೊಳ್ತಾರೆ. ರಲ್ಲಿ ಶಕೀಲಾ ತಾವು ಇನ್ನು ಮುಂದೆ ಬಿ ಗ್ರೇಡ್ ಮೂವಿಗಳಲ್ಲಿ ನಟಿಸೋದಿಲ್ಲ ಅಂತ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ಹೀಗೆ ತನ್ನ ಕುಟುಂಬದ ಪರಿಸ್ಥಿತಿಗಳಿಗೆ ನೀಲಿ ಚಿತ್ರಕ್ಕೆ ಕಾಲಿಡ್ತಾರೆ ಶಕೀಲಾ. ಇದನ್ನ ಜನರು ನಿಂದಿಸ್ತಾರೆ. ಕುಟುಂಬದವರಿಂದ ಹಿಡಿದು ಸ್ನೇಹಿತರ ತನಕ ಶಕೀಲಾ ಅವರನ್ನ ಅವಮಾನಿಸಲು ಆರಂಭಿಸ್ತಾರೆ. ಎಲ್ಲರಿಗಾಗಿಯೂ ತಾನು ದುಡಿದ ಹಣವನ್ನ ಖರ್ಚು ಮಾಡ್ತಾರೆ. ಅವರ ಕನಸುಗಳನ್ನ ಬದಿಗಿಟ್ಟು ತನ್ನ ಕುಟುಂಬದವರಿಗಾಗಿಯೇ ತನ್ನ ಸರ್ವಸ್ವವನ್ನ ತ್ಯಾಗ ಮಾಡಿದ ನಟಿ ಎಲ್ಲರಿಂದಲೂ ಮೋಸ ಹೋಗಿ ಕೊನೆಗೆ ತ್ರಿಲಿಂಗ ಹೆಣ್ಣು ಮಗಳನ್ನ ದತ್ತು ಪಡೆದು ತಮ್ಮ ಜೀವನವನ್ನ ಈಗ ಸಾಗಿಸ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.